ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ಕಾಣ್ತಕ್ಕಂಥ ದೃಶ್ಯವನ್ನ ಇಡೀ ರಾಜ್ಯವೇ ಕೂಡ ನೋಡಬೇಕು. ಇದು ತಾಲೂಕು ದಂಡಾಧಿಕಾರಿಗಳ ಕಚೇರಿ, ತಾಲೂಕು ಕಚೇರಿ ಅಂತ ಹೇಳ್ಬೋದು. ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಸಾರ್ವಜನಿಕರು, ರೈತರು, ಮತದಾರರ ಸೇವೆ ಮಾಡುವಂತ ಕೇಂದ್ರ. ಇಲ್ಲಿ ಕಾಣ್ತಕ್ಕಂಥದ್ದು ಇದು ಸೂಕ್ಷ್ಮ ಪ್ರದೇಶ ಅಂತ ಕೂಡ ಹೇಳ್ಬೋದು. ಇಲ್ಲಿ ಸಾರ್ವಜನಿಕರು ಎಂಟ್ರಿನೇ ಇಲ್ಲ, ಒಳಗಡೆಗೆ ಪ್ರವೇಶನೇ ಇಲ್ಲ. ಯಾಕಪ್ಪ ಅಂದ್ರೆ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಕಡತಗಳು, ರೆಕಾರ್ಡ್ ರೂಮ್ ಅಂತ ಹೇಳ್ಬೋದು. ಇಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ರೈತರು, ಮತದಾರರದು, ಸಾರ್ವಜನಿಕರದು, ಸುಮಾರು ಜನರದು ದಾಖಲೆಗಳಿರ್ತಕ್ಕಂಥ ಒಂದು ಕೊಠಡಿಯಲ್ಲಿ ಇವತ್ತು ಕೋತಿಗಳು ಮತ್ತು ಸಾರ್ವಜನಿಕರು ಓಡಾಡಿ ಅಲ್ಲಿರ್ತಕ್ಕಂಥ ಕಡತಗಳು, ಅಲ್ಲಿರ್ತಕ್ಕಂಥ ಒಂದು ಕೆಲವು ದಾಖಲೆಗಳು ಎತ್ಕೊಂಡು ಹೋಗ್ತಾ ಇದ್ರು ಕೂಡ ಇವತ್ತು ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಏನೇ ಇರಲಿ, ಇದೊಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಇಂತಹ ಘಟನೆಗಳು ಸುಮಾರು ವರ್ಷಗಳಿಂದ ಕೂಡ ಇದೇ ತಾಲೂಕು ಕಚೇರಿಯಲ್ಲಿ ನಡೀತಾ ಇದೆ ಅಂತೇಳಿ ಸುಮಾರು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಹೇಳ್ತಿದ್ರು. ಇವತ್ತು ಮುಳುಬಾಗಿಲು ತಾಲೂಕು ಕಚೇರಿಯಲ್ಲಿ ಈ ರೀತಿ ನಡೀತಾ ಇದ್ರು ಕೂಡ ಈ ಒಂದು ರೂಮಲ್ಲಿ, ಈ ಕೊಠಡಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಿದ್ರು? ಏನೇ ಇರಲಿ, ನೀವು ನೋಡ್ತಾ ಇದ್ರೆ ಇಲ್ಲಿ ಕೋತಿಗಳು ಮಾತ್ರ ಓಡಾಡ್ತಾ ಇದೆ. ಕೋತಿಗಳು ಅಲ್ಲಿರ್ತಕ್ಕಂಥ ಕಡತಗಳು, ದಾಖಲೆಗಳನ್ನು ಎತ್ಕೊಳ್ಳೋದು, ಹರಿಯೋದು, ನಾನಾ ರೀತಿ ಮಾಡ್ತಾ ಇದೆ ಅಂತ ನೀವು ಅನ್ಕೋಬಹುದು. ಆದ್ರೆ ಇಲ್ಲಿ ಸಾರ್ವಜನಿಕರು ಕೂಡ ನುಗ್ಗಿದ್ದಾರೆ. ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ನೋಡಿ. ಇವ್ರು ಯಾರು? ಸಾರ್ವಜನಿಕರ ಅಧಿಕಾರಿಗಳ. ಇಡೀ ರಾಜ್ಯವೇ ನೋಡ್ಬೇಕು. ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ಕೋತಿಗಳಿಗೂ ಪ್ರವೇಶ ಇಲ್ಲ. ಆದ್ರೆ ಕೋತಿಗಳಿಗೆ ಪ್ರವೇಶ ಹೆಂಗಾಯ್ತು, ಸಾರ್ವಜನಿಕರಿಗೆ ಪ್ರವೇಶ ಹೆಂಗಾಯ್ತು ನೋಡಿ. ಅವ್ರು ಯಾರೋ ಒಬ್ರು ಬಂದ್ರು. ಇದು ಇಡೀ ರಾಜ್ಯವೇ, ದೇಶವೇ ನೋಡ್ಬೇಕು. ಒಂದು ತಾಲೂಕು ಕಚೇರಿಯಲ್ಲಿ ದಾಖಲೆಗಳಿರ್ತಕ್ಕಂಥ ಕೊಠಡಿ, ರೆಕಾರ್ಡ್ ರೂಮ್ ಅಲ್ಲಿ ಸಾರ್ವಜನಿಕರು ಪ್ರವೇಶಿಸುವಂತಿಲ್ಲ. ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಿದ್ರು? ಇದೆಲ್ಲವೂ ನಡೀತಾ ಇರೋದು ದಂಡಾಧಿಕಾರಿಗಳು ಗೊತ್ತಿಲ್ದೇನೆ. ದಂಡಾಧಿಕಾರಿಗಳು ಪಾಪ ಅವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ, ಅವ್ರಿಗೆ ಒತ್ತಡ ಇರ್ತದೆ. ಏನ್ ರೂಮ್ಗಳಲ್ಲಿ ಏನೇನ್ ಆಗ್ತಾ ಇದೆ ಅಂತ ನೋಡಕ್ಕಾಗ್ತದ? ಈ ರೂಮ್ಗಳಲ್ಲಿ ಕೆಲವು ಅಧಿಕಾರಿಗಳು ಇರ್ತಾರಲ್ಲ, ಇವ್ರು ಏನ್ ಮಾಡ್ತಾ ಇದ್ದಾರೆ? ಇವತ್ತು ಇಡೀ ರೈತರು ಯಾವ್ದಾದ್ರು ಒಂದು ದಾಖಲೆ ಬೇಕಂತ ಬಂದಾಗ ಅದು ಕಳೆದೋಗಿದೆ, ಇಲ್ಲ ಅಂತೇಳಿ ಸಬೂಬುಗಳು ಹೇಳ್ಕೊಂಡು ಇದು ನಷ್ಟವನ್ನು ಅನುಭವಿಸ್ತಕ್ಕಂಥ ರೈತರ ಕಣ್ಣೀರು ಸುಮಾರು ತಾಲೂಕು ಕಚೇರಿಗಳಲ್ಲಿ ನಡೀತಾ ಇದೆ. ಆದ್ರೆ ಕಡತಗಳು ಯಾವ ರೀತಿ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಈ ರೀತಿ ಹೋಗ್ತಾ ಇದೆ. ಇದನ್ನೆಲ್ಲವೂ ಕೂಡ ಗಮನಿಸಿ ಇವತ್ತು ತಾಲೂಕು ದಂಡಾಧಿಕಾರಿಗಳು 3 ಜನರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಏನೇ ಇರಲಿ, ಇಂತಹ ಘಟನೆಗಳು ಸುಮಾರು ನಡೀತಾ ಇದ್ರು ಕೂಡ ಸುಮಾರು ವರ್ಷಗಳಿಂದ ಇಂಥವು ಬೆಳಕಿಗೆ ಬರಲಿಲ್ಲ. ಇವರೇ ಅಲ್ಲ, ಸುಮಾರು ಸಾರ್ವಜನಿಕರು ಈ ರೀತಿ ಒಳಗಡೆ ಹೋಗಿ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಎತ್ಕೊಂಡು ಹೋಗಿರ್ತಕ್ಕಂಥ ಇತಿಹಾಸಗಳು ನಡೀತಾ ಇದೆ. ಆದ್ರೂ ಕೂಡ ಇದು ಬೆಳಕಿಗೆ ಬರಲಿಲ್ಲ. ಇರ್ಲಿ, ಇವರೊಬ್ಬರೇ ಅಲ್ಲ, ಸುಮಾರು ಸಾರ್ವಜನಿಕರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅದು ಸರಿಯಾಗಿ ಯಾರು ವಿಡಿಯೋ ಮಾಡಲಿಲ್ಲ, ಸರಿಯಾದ ಸಮಯಕ್ಕೆ ಸಿಕ್ಕಿಲ್ಲ. ಆದ್ರೂ ಕೂಡ ಇವತ್ತು ಮುಳುಬಾಗಿಲಲ್ಲಿ ಮೊಟ್ಟ ಮೊದಲನೇ ಬಾರಿಗೆ, ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ದಾಖಲೆಗಳು ಕೊಠಡಿಯಲ್ಲಿ, ರೆಕಾರ್ಡ್ ರೂಮ್ಗೆ ಸಾರ್ವಜನಿಕರು ನುಗ್ಗಿ, ಕೋತಿಗಳು ನುಗ್ಗಿ ಈ ರೀತಿ ದಂಧೆ ಮಾಡ್ತಾ ಇರೋದನ್ನ ಮೊಟ್ಟ ಮೊದಲು ಅಂತ ಕೂಡ ಹೇಳ್ಬೋದು. ಇದೇ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರು ಯಾರಾದ್ರೂ ಈ ಕೊಠಡಿಗೆ ಬಂದ್ರೆ ಬರ್ಸೋದೇ ಇಲ್ಲ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನೋಡ್ತಾರೆ, ಅವರು ರಾಜಕಾರಣಿಗಳ, ಅವರು ವೈಟ್ ಶರ್ಟ್ ಹಾಕೊಂಡಿದಾರ, ಅವರು ಸಂಘಟನೆಯಲ್ಲಿದ್ದಾರ, ಅವ್ರಿಗೆ ಇನ್ಫ್ಲೂಯೆನ್ಸ್ ಇದೆಯಾ? ನಾಚಿಕೆ ಮಾನ ಮರ್ಯಾದಾಗಬೇಕು. ಕಾನೂನು ಎಲ್ರಿಗೂ ಒಂದೇ ರೀ. ಸಂವಿಧಾನದಲ್ಲಿ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಕೊಡಲೇಬೇಕು. ಅವನು ರಾಜಕಾರಣ ಆಗಿರ್ಲಿ, ಪ್ರಜಾಪ್ರಭುತ್ವದಲ್ಲಿ ರೈತ ಆಗಿರ್ಲಿ, ಒಬ್ಬ ಅಧಿಕಾರಿ ಆಗಿರ್ಲಿ, ಒಬ್ಬ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಆಗಿರ್ಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ಹೆಂಗ್ ಬಿಡ್ತೀರಿ ನೀವು? ಇವತ್ತು ಇದು ದಾಖಲೆಗಳಿರ್ತಕ್ಕಂಥ ಕೊಠಡಿಯಲ್ಲಿ ಹೆಂಗ್ ಬಿಡ್ತೀರಿ? ಇವತ್ತು ಇಡೀ ರಾಜ್ಯವೇ ನೋಡ್ಬೇಕು, ಕಾಮೆಂಟ್ ಮಾಡಬೇಕು. ಇಂತಹ ವಿಡಿಯೋಗಳನ್ನ ಮಾಧ್ಯಮದವರು ಸೆರೆ ಹಿಡಿದ್ರೆ ಮಾಧ್ಯಮದ ಮೇಲೆ ಫೋಕಸ್ ಮಾಡೋದು. ನೀವೇನ್ರಿ ಅಂಥವು ಮಾಡ್ತೀರಾ, ಇಂಥವು ಮಾಡ್ತೀರಾ ಅಂತ. ನೋಡಿ ವೀಕ್ಷಕರು, ಇವತ್ತು ನಾವು ಐಡಿಯಾ ನ್ಯೂಸ್ ತಂಡ ನೇರ, ನುಡಿ, ದಿಟ್ಟ, ನಿರಂತರವಾಗಿ ಇವತ್ತು ಸುಮಾರು ಕಾರ್ಯಕ್ರಮಗಳನ್ನ ರೈತರ ಪರವಾಗಿ, ಬಡವರ ಪರವಾಗಿ, ಸಾರ್ವಜನಿಕರ ಪರವಾಗಿ ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ವಿ. ಇವತ್ತು ಇರೋದು ಇದ್ದಂಗೆ ಮಾಡಿದ್ರೆ ಬೇರೆಯವರಿಗೆ ಹೊಟ್ಟೆ ಉರಿ. ಇವತ್ತು ಇಡೀ ರಾಜ್ಯವೇ ನೋಡಬೇಕು, ಇದು ಮಾಡಿರೋ ಸರಿನಾ? ರೆಕಾರ್ಡ್ ರೂಮ್ಗೆ, ದಾಖಲೆಯಾಗಿರ್ತಕ್ಕಂಥ ರೂಮ್ಗೆ ಕೋತಿಗಳು ಮತ್ತು ಜನರು ನುಗ್ಗೋದು ಸರಿನಾ? ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.